ಮಳೆ ಪ್ರವೇಶಕ್ಕೆ ದಿನಗಣನೆ ಎದುರಾಗಿದ್ದು ಹೀಗಾಗಿ ರಾಜ್ಯದ ಹಲವೆಡೆಗಳಲ್ಲಿ ಈಗಾಗಲೇ ಬಿತ್ತನೆ ಕಾರ್ಯವನ್ನು ಆರಂಭಿಸಿದ್ದಾರೆ. ಡಿಎಪಿ ರಸಗೊಬ್ಬರಕ್ಕಾಗಿ ಈಗ ಭಾರೀ ಬೇಡಿಕೆ ಧಾರವಾಡದಲ್ಲಿ. ಮುಂಗಾರು ಮಳೆ ಪ್ರವೇಶದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗ ಬಿತ್ತನೆ ಕಾರ್ಯ ಚುರುಕು ಪಡ್ಕೊಂಡಿದ್ದು ಧಾರವಾಡದಲ್ಲಿ ಡಿಎಪಿ ರಸಗೊಬ್ಬರ ಬೇಡಿಕೆ ಕೂಡ ಹೆಚ್ಚಾಗಿದೆ. ಧಾರವಾಡದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಡಿಎಪಿ ರಸಗೊಬ್ಬರವನ್ನ ಕೊಡ್ತಾರೆ. ಡಿಎಪಿ ಗೊಬ್ಬರಕ್ಕಾಗಿ ಈಗ ಸಾಲುಗಟ್ಟಿ ರೈತರು ನಿಂತಿದ್ದಾರೆ. ಗೊಬ್ಬರ ವಿತರಣಾ ಕೇಂದ್ರದಲ್ಲಿ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಸಾಲು ಹೇಗಿದೆ ಅಂತ. ಧಾರವಾಡ ಹಳೆ ಎಪಿಎಂಸಿ ಬಳಿಯ ಸೊಸೈಟಿಯ ಕೇಂದ್ರದ ಮುಂಭಾಗ ರೈತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬಿತ್ತನೆ ಮಾಡಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಡಿಎಪಿ ರಸಗೊಬ್ಬರವನ್ನ ಪಡೆದುಕೊಳ್ಳೋ ಸಲುವಾಗಿ ಅವರು ವೇಟ್ ಮಾಡ್ತಿದ್ದಾರೆ. ಆದರೆ ಬಂದಿರೋರು ಎಲ್ರಿಗೂ ಕೂಡ ವಿತರಣೆ ಆಗುವಷ್ಟು ರಸಗೊಬ್ಬರದ ಒಂದು ಸರಬರಾಜಲ್ಲಿ ಆಗಿದೆಯಾ ಗೊತ್ತಿಲ್ಲ. ಗೊಬ್ಬರ ಬೇಕ್ರಿ. ಈಗ ನೋಡ್ರಿ ಪಾಳೆ ಹೆಚ್ಚಾರ ಎಷ್ಟು ಮಂದಿ ಹಿಂಗೆ ಹೆಚ್ಚೆ 3 ಸಲ ಆತೆಗೆ ಬಂದು ಹೋಗಕತ್ತಿ ಗೊಬ್ಬರ ಸಿಗುವಲ್ಲ. ಅದು ಕೊಡ್ತಾರೋ 5 ಚೀಲ, ನಮಗೆ ಬೇಕು 20 ಚೀಲ. ಈಗ ನೋಡ್ರಿ ಪಾಳೆ ಹಚ್ಚಿ ನಿಂತು ಹೊಳ್ಳಿ ಹೋಗ್ಯವು ಮನೆ ಸಿಗ್ಲಾರಕ್ಕೆ. ಇದನ್ನ ಮನೇನ ನಮಗೆ 20 ಚೀಲ ಬೇಕ್ರಿ DAP, 30 ಚೀಲ ಯೂರಿಯಾ ಬೇಕು, ಆಮೇಲೆ 15 ಚೀಲ ಪೊಟ್ಯಾಸ್. ಈಗ ಮತ್ತೆ ಬಿತ್ತೋದು ಸಮಸ್ಯೆ ಅಲ್ರಿ. ಈಗ ಇವತ್ತು ಗೊಬ್ಬರ ಸಿಕ್ಕಾಗ ಬಿತ್ತಿಗೆ ಚಾಲು. ಈಗ ಸೋಯಾಬೀನು, ಭತ್ತ ಈಗ ರೈತರದ ಕ್ಲಿಕ್ ಇವತ್ತು ಸ್ಟಾರ್ಟ್ ಮಾಡೀವಿ ನಾವು. ಕೃಷಿ ಇಲಾಖೆಯಿಂದ ಇವತ್ತು 50 ಟನ್ ಗೊಬ್ಬರ ಪೂರೈಕೆ ಮಾಡ್ಯಾರು. ಗೊಬ್ಬರದ ಅಭಾವ ಇಲ್ಲ. ಎಲ್ಲ ರೈತರಿಗೆ ಪ್ರತಿ ಒಂದು ಆಧಾರ್ ಕಾರ್ಡಿಗೆ 10 ಚೀಲ ಅಂತ ಕೊಡ್ತೇವೆ. ಎಲ್ಲ ರೈತರಿಗೆ ಕೊಡ್ಬೇಕು. ಅದ್ರ ಕೂಡ ಕಾಂಪ್ಲೆಕ್ಸ್ನು ಐತಿ, ಕಾಂಪ್ಲೆಕ್ಸ್ನು ಕೊಡ್ತೇವೆ. ಅದಕ್ಕೆ ಗೊಬ್ಬರದ ಅಭಾವ ಅಂತಾರ, ಗೊಬ್ಬರ ಅಭಾವ ಇಲ್ಲ. ಗೊಬ್ಬರ ಸಾಕಷ್ಟು ಐತಿ. ರೈತರಿಗೆ ನಾವು ಮುಟ್ಟಿಸ್ತೇವೆ. ನಾವು ಆಗಲೇ ಈಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ರಿಂದ. ಜಾವೇದ್, ರೈತರೊಬ್ರು ಹೇಳ್ತಾ ಇದ್ರು ಒಬ್ಬರಿಗೆ 5 ಚೀಲ ಅಷ್ಟೇ ಕೊಡ್ತಾರೆ ಅಂತ. ಅಲ್ಲೊಬ್ರು ಮಾತನಾಡ್ತಾ ಹೇಳ್ತಾ ಇದ್ರು ಆಧಾರ್ಗೆ ಪ್ರತಿ 10 ಮೂಟೆಯಂತೆ ಕೊಡ್ತೀವಿ, 10 ಚೀಲ ಕೊಡ್ತೀವಿ ಅಂತ. ಎಷ್ಟು ಕೊಡ್ತಾರೆ? ಎಲ್ರಿಗೂ ಕೊಡೋಷ್ಟು ಪೂರೈಕೆ ಆಗ್ತಾ ಇದೆಯಾ ಹೇಗೆ? ನಿಜ ದಿವ್ಯಾ, ಈಗಾಗಲೇ ಏನಂತ ಹೇಳಿದ್ರೆ ರೈತರು ಈ ಮುಂಗಾರು ಬಿತ್ತನೆಗೆ ಅಂತ ಹೇಳಿದ್ರೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತಿಂದ ಏನಂತ ಹೇಳಿದ್ರೆ ಸಾಕಷ್ಟು ರೈತರು ಏನಂತಿದ್ರೆ ಕ್ಯೂ ಅನ್ನು ಹಚ್ಚುವ ಮೂಲಕ DAP ಗೊಬ್ಬರ ಆಗಿರ್ಬೋದು, ಯೂರಿಯಾ ಖರೀದಿ ಮಾಡ್ಲಿಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಧಾರವಾಡ ಶಹರಕ್ಕೆ ಬಂದಿದ್ದಾರೆ. ಹೀಗಾಗಿ ಏಕಾಏಕಿ ರೈತರು ರಶ್ ಆಗಿರೋದ್ರಿಂದ DAP ಗೊಬ್ಬರ ಆಗಿರಬಹುದು ಎಷ್ಟು ಬೇಕು ರೈತರಿಗೆ ಅಷ್ಟು ಎಂತ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಸೊಸೈಟಿಯವರಿಗೆ ಪ್ರತಿ ಸೊಸೈಟಿಗೆ 50 ಟನ್ ಅನ್ನ ಧಾರವಾಡ ಜಿಲ್ಲಾಡಳಿತ ಈಗಾಗಲೇ ಒಂದು ಗೊಬ್ಬರವನ್ನ ವಿತರಣೆ ಮಾಡಿದೆ. ಆ ವಿತರಣೆ ಮಾಡದಂತ ಗೊಬ್ಬರದಲ್ಲಿ ಎಲ್ರಿಗೂ ಏನಂತ ಹೇಳಿದ್ರೆ ರೈತರಿಗೆ ಡಿವೈಡ್ ಮಾಡಿ ಕೊಡುವಂತ ಕೆಲಸವನ್ನ ಸೊಸೈಟಿಯವರು ಮಾಡ್ತಾ ಇದ್ದಾರೆ. ಆದ್ರೆ ರೈತರು ನನಗೆ ಎಷ್ಟು ಬೇಕು ಅಷ್ಟು ಒಂದು ಆಧಾರ್ ಕಾರ್ಡ್ದಲ್ಲಿ 10 ಚೀಲ 20 ಚೀಲ ಬೇಕು, ಆದ್ರೆ ಅದನ್ನ ನೀವು ಕೊಡಿ ಅನ್ನುವಂತ ಒಂದು ಒತ್ತಾಯ ಕೂಡ ರೈತರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಿತ್ತನೆಗೆ ತಯಾರಿ ಮಾಡಿದ್ರು ಕೂಡ ಗೊಬ್ಬರದ ಕೊರತೆ ಆಗದಂತೆ ಜಿಲ್ಲಾಡಳಿತ ಎಲ್ಲ ತಯಾರಿ ಮಾಡಿದ್ರು ಕೂಡ ಏನಂತಿದ್ದಾರೆ ರೈತರಿಗೆ ಬಂದಂತವ್ರಿಗೆ ಒಂದು ಆಧಾರ್ ಕಾರ್ಡ್ದಲ್ಲಿ 5 ಚೀಲ ಮಾತ್ರ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಜಿಲ್ಲಾಡಳಿತ ಕೂಡ ಏನಂತಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಏಕಾಏಕಿ ಎಲ್ಲರೂ ಕೂಡ ಮುಂಗಾರಿ ಬಿತ್ತನೆ ಆರಂಭ ಮಾಡಿದ ಮೇಲೆ ಕೊರತೆ ಬಿದ್ರೆ ರೈತರು ಏನಂತಿದ್ರೆ ತೊಂದರೆ ಅನುಭವಿಸ್ತಾ ಸಾಧ್ಯತೆ ಕೂಡ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.